ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸಾಯಂಕಾಲ ಆಗಿದೆ, ಆಲ್ಮೋಸ್ಟ್ ಒಂದು 3 hours ಆಯಿತು. ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಮ್ಮ ಪಾಪುನ ಇವತ್ತು ಕರ್ಕೊಂಡು ಹೋಗಿ ಅಮ್ಮ ಮನೆಗೆ ಬಿಡಬೇಕು. ಸೊ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು, ಅದಕ್ಕೆ ಗೀಸರ್ ಆನ್ ಮಾಡಿ ಬಂದಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ಅದಕ್ಕೆ ಮುಂಚೆ ಪಾಪುಗೆ ಮೊಟ್ಟೆ ಮಾಡ್ತಾಯಿದ್ದೀನಿ. ಮೊಟ್ಟೆ ಆಮ್ಲೆಟ್ ಹಾಕಿ ಕೊಟ್ಟು ಏನು ಉಪ್ಪು ಖಾರ ಎಲ್ಲ ಏನು ಹಾಕಲ್ಲ ಗೈಸ್, ಪ್ಲೇನ್ ಆಮ್ಲೆಟ್ ಥರ ಮಾಡಿ ಕೊಟ್ಟು ಅವಳು ತಿಂದು ನಾನು ಮುಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಅಷ್ಟರಲ್ಲಿ ಇವಾಗ ಆಮ್ಲೆಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡೋಣ, ಓಕೆನಾ? ಸೊ ಬಿಸಿಯಾಗಿದೆ ತವ, ಮೊಟ್ಟೆ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಆಮ್ಲೆಟ್ ಇನ್ ದ ಪ್ರಿಪ್ರೇಷನ್. ಇದು ಬೆಂದ ಮೇಲೆ ಇಲ್ಲಿ ಕೂತಿರೋ ಪಾಪುಗೆ ಹಾಕ್ಕೊಟ್ಟು ನಾನು ಸ್ನಾನಕ್ಕೆ ಹೋಗಿ ರೆಡಿ ಆಗಿಬಿಟ್ಟು ವಾಪಸ್ ಬರಬೇಕು. ಸೊ ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಗೀಸರ್ ಹಾಕಿದ್ದೀನಿ, ನೀರು ಹೆಂಗಿದ್ರು ಕಾದೋಗುತ್ತೆ. ಅದೇನೊಂದು ಜಸ್ಟ್ 5-10 ಮಿನಿಟ್ಸ್ ಸಾಕು ಗೀಸರ್ಗೆ ನೀರು ಬಿಸಿ ಆಗೋಕ್ಕೆ. ಅದು ಬಿಸಿ ಆಗಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು ಅಷ್ಟೇ, ಓಕೆನಾ? ಇವಾಗ ಆಮ್ಲೆಟ್ ಮಾಡಿಕೊಟ್ಟು ಹೋಗುವ. ವಾವ್, ನನ್ನ ಆಮ್ಲೆಟ್ ನೋಡಿ ಗಾಯ್ಸ್, ದೋಸೆ ಥರ ಬಂದಿದೆ. ಫಸ್ಟ್ ಟೈಮ್ ನಾನು ರೌಂಡಾಗಿ ಆಮ್ಲೆಟ್ ಮಾಡಿರೋದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಾಯ್ಸ್. ಇವಾಗ ಪಾಪುಗೆ ಇದನ್ನ ಕೊಡೋಣ, ಇವಳಿಗೆ ಅಂತ ಹೇಳ್ತೀನಿ ಯಾವಾಗಲೂ. ಪಾಪುಗೆ ಕೊಡೋಣ, ಪಾಪುಗೆ ಆಮ್ಲೆಟ್, ಅವ್ರಿಗೆ ಆಮ್ಲೆಟ್, ಪಾಪುಗೆ ಆಮ್ಲೆಟ್. ಬಿಸಿ ಇದೆ, ಸೊ ಆರದ್ಮೇಲೆ ಪೀಸ್ ಮಾಡಿ ಕೊಡಬೇಕು ಅವಳಿಗೆ. ಇದು ನನ್ನ ಪಾಪು. ಪಾಪು ಪಾಪು ಆರಮ್ಮ, ಪಾಪು ಪಾಪು ಗುಂಡು ಗುಂಡು. ಸೊ ಗೈಸ್, ಸ್ನಾನ ಮಾಡಿದಾಯಿತು. ಇವಾಗ ಸ್ವಲ್ಪ ಫೇಸ್ ಮೇಕಪ್ ಎಲ್ಲ ಮಾಡ್ಕೋಬೇಕು. ಮಾಡಿಕೊಂಡು ಹೊರಡುವ ಸಮಯ, ಸರಿನಾ? ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಏನು ಜಾಸ್ತಿ ಹಾಕ್ಕೊಳ್ಳೋಲ್ಲ ನಾನು, ಯೂಶ್ವಲಿ ಮಾಯ್ಶ್ಚರೈಸರ್ ಅಷ್ಟೇ ಹಾಕ್ಕೊಳ್ಳೋದು. ಯಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಮಾಯ್ಶ್ಚರೈಸರ್ ಹಾಕ್ಕೊಂಡು ಹೇಳಕ್ ಬಂದೆ, ಫೇಸಿಗೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ವಾಪಸ್ ಬರ್ತೀನಿ, ಓಕೆನಾ? ಇಲ್ಲಾಂದ್ರೆ ನಿಮಗೆ ತೋರಿಸ್ತೀನಿ ಅದರಲ್ಲಿ ಎಂಥದ್ದಿದೆ ಅಲ್ವಾ. ಇರಿ, ಸೊ ನಿಮಗೆ ನಾನು ತೋರಿಸೇ ಬಿಡ್ತೀನಿ, ನಾನು ಫೇಸಿಗೆ ಎಂತೆಂಥದ್ದು ಹಾಕೋತೀನಿ ಅಂತ ನೋಡಿಬಿಡಿ, ಓಕೆನಾ? ನನ್ನ ಫೇಸು ಸ್ವಲ್ಪ ಭಯಂಕರವಾಗಿ ಕಾಣಿಸುವಂತಿರಬಹುದು, ಬಟ್ ಮ್ಯಾನೇಜ್ ಮಾಡಿಕೊಳ್ಳಿ, ಓಕೆನಾ? ನನ್ನ ಮುಖ ಹೀಗೆ ಉಂಟು ಮಾರಯ್ಯ, ನೋಡಿ ಬಿಡಿ, ಓಕೆನಾ? ಇದು ಎಂಥದ್ದು ಹಾಕಿಲ್ದೆ ಮುಖ ಹೀಗೆ ಇರುವುದು. ಇವಾಗ ಎಂಥದಾದ್ರೂ ಹಾಕಿ ನಿಮಗೆ ತೋರಿಸುತ್ತೀನಿ, ಓಕೆ? ಏನೇನೋ ಮಾತಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಬೈಬೇಡಿ, ಓಕೆನಾ? ನನ್ನ ಮುಖ ಹೀಗಿರೋದು, ವಿತೌಟ್ ಎನಿ ಮೇಕಪ್, ನಥಿಂಗ್. ನಾನೇನು ಹಾಕಲ್ಲ ಆ್ಯಕ್ಚುಲಿ, ಬಟ್ ತೋರಿಸ್ತೀನಿ. ಬಂದೆ, ಒಂದು ನಿಮಿಷ. ಯಸ್ ಯಸ್ ಯಸ್, ಜೆರ್ಕು ಪಾಪು, ಜೆರ್ಕು ಪಾಪು, ಜೆರ್ಕು ಪಾಪು, ಜೆರ್ಕು ಪಾಪು. ಗೈಸ್, ದಯವಿಟ್ಟು ನನ್ನ ಮೆಂಟಲ್ ಅಂತ ಮಾತ್ರ ಅನ್ಕೋಬೇಡಿ. ಬೈ ಬರ್ತ್ ನಾವು ಸ್ವಲ್ಪ ಹಂಗೆ ಇರೋದು, ಮೆಂಟಲ್ ಅಲ್ಲ, ಬಟ್ ಯಾ. ಸೊ ನೋಡಿ ಗಾಯ್ಸ್, ಇವಾಗ 3 ಥಿಂಗ್ಸ್. ನನಗೆ ಸನ್ಸ್ಕ್ರೀನ್ ಹಾಕೋದು ಇಷ್ಟ ಇಲ್ಲ ಆ್ಯಕ್ಚುಲಿ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸನ್ಸ್ಕ್ರೀನ್ ಹಾಕಲ್ಲ, ಬರೀ ಮಾಯ್ಶ್ಚರೈಸರ್ ಅಷ್ಟೇ ಹಾಕೋದು. ಮಾಯ್ಶ್ಚರೈಸರ್ ನಂಗೆ ಇಷ್ಟ, ಬಿಕಾಸ್ ಸನ್ಸ್ಕ್ರೀನು ಅಂಟಂಟ ಆಗುತ್ತೆ. ಬಟ್ ಯಾ, ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಯಾರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ಗುಡ್ ಫಾರ್ ಹೆಲ್ತ್, ಅಂಟಂಟಾದ್ರೂ ಒಳ್ಳೇದು ಅಂತೆಲ್ಲ ಹೇಳ್ಬೇಡಿ ಪ್ಲೀಸ್. ಯಾ, ನಂಗೆ ಅದೊಂಥರ ಗ್ರೀಸಿ ಫೀಲಿಂಗ್ ಕೊಡುತ್ತೆ ಮುಖದ ಮೇಲೆ. ನನ್ನ ಹತ್ರ ನೇಲ್ಸ್ ಇರೋದ್ರಿಂದ ಪಚ್ಕೊಂಡ್ಬಿಟ್ಟೆ. ಸೊ ಯಸ್, ದಿಸ್ ಇಸ್ ಮಾಯ್ಶ್ಚರೈಸರ್ ಇಸ್ ಡನ್. ಇವಾಗ ತಲೆ ಬಾಚ್ಕೊಳ್ಳುವಂತ ಸಮಯ.
ನನಗೆ ರೆಡಿ ಆಗಬೇಕು ಅಂದ್ರೇನೆ ಸ್ವಲ್ಪ ನೋವು. ಚಂದ ಉಂಟ ಮಾರಯ್ಯ ನೀನು. ನನ್ನ ಕ್ಯಾಮ್ರಾ ಮಾತಾಡ್ತಿದ್ರೆ ನಮ್ ಗುಂಡು ನಮ್ ಪಾಪು ಕೆಳಗಡೆ ಕುತ್ಕೊಂಡು ನೋಡ್ತಿರ್ತಾಳೆ. ಏನ್ ಇವಳು ತಿಕ್ಲಿ ತರ ಏನೇ ಮಾತಾಡ್ತಾವಳೆ, ಯಾರ ಹತ್ರ ಮಾತಾಡ್ತಾವಳೆ, ಮನೇಲಿ ಮನುಷ್ಯರೇ ಇಲ್ವಲ್ಲ ಅಂತ ನೋಡ್ತಾ ಇರ್ತಾಳು. ಅವಳ ಪ್ರಕಾರ ನಾನು ತಿಕ್ಲಿ. ಕೋರ್ಸ್ ದಟ್ಸ್ ಹೌ ಇಟ್ ಲುಕ್ಸ್. ಸೊ ಏನ್ ದೊಡ್ಡ ಹೇರ್ ಸ್ಟೈಲ್ ಮಾಡಲ್ಲ ಗೈಸ್. ಕೂದ್ಲೆಟ್ ಮೇಲ್ ಕಟ್ತೀನಿ ಅಷ್ಟೇ. ಹಿಂಗೆ ಎತ್ತೋದು ಕೂದಲನ್ನ, ಹೀಗೆ ಸುತ್ತಿ, ಇನ್ನ ಒಂದು ಸುತ್ತಿ, ಇನ್ನ ಒಂದು ಸುತ್ತಿ ರಬ್ಬರ್ ಬ್ಯಾಂಡ್ ಇರಿಸ್ಬಿಡ್ತೀನಿ. ಜಾತ್ರೆ ತರ ಇದೆ ರಬ್ಬರ್ ಬ್ಯಾಂಡ್, ಬಟ್ ಇಟ್ ಈಸ್ ಓಕೆ. ಇಲ್ಲಿಂದ ಅಮ್ಮ ಮನೆಗೆ ಅಷ್ಟೇ ತಾನೆ. ಸೊ ಡಂಟಡಾನ್ ರೆಡಿ ಆಗಿಬಿಟ್ಟೆ. ಇಷ್ಟೇ, ಈಗ ಆಟೋ ಬುಕ್ ಮಾಡಿ ಮನೆಗೆ ಪಯಣ. ಓಕೆನಾ? ಹೇರ್ ಫಾಲ್ಸ್ ಆಗ್ತಾ ಇದೆ ನಂಗೆ ನೋಡಿ. ಇಷ್ಟು ಕಾಣಿಸ್ತಾ ಇದೆಯಾ? ಇಷ್ಟು ಹೇರ್ ಫಾಲ್. ಮುಂಚೆ ಎಷ್ಟೊಂದು ಆಗ್ತಿತ್ತು ಗೈಸ್, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬಿಕಾಸ್ ನಾನು ಇವ್ರದ್ದು ಮಿನಿಮಲಿಸ್ಟ್ ಅವ್ರದ್ದೇ ಮಾಯಿಶ್ಚರೈಸರು ಮತ್ತೆ ಕಂಡೀಷನರ್ ಯೂಸ್ ಮಾಡ್ತಾರೆ. ಸೊ ಇವಾಗ ಮನೆಗೆ ಹೊರಡುವ ಸಮಯ. ಲೆಟ್ ಇಸ್ ಗೋ ಕಮ್. ಇಲ್ಗೋ ನಡಿ ಕೆಳಗಡೆ. ಎಸ್, ಹೋಗೋಣ ಬನ್ನಿ ಗಾಯ್ಸ್. ಎಸ್, ಇವಾಗ ಮನೆಗೆ ಹೊರಡುವ ಸಮಯ. ಕೆಳಗಡೆ ಹೋಗಿ ಆಟೋ ಬುಕ್ ಮಾಡಿಕೊಂಡು ಪಾಪುಗೆ ಬೆಲ್ಟ್ ಹಾಕ್ಸ್ಕೊಂಡು ಲ್ಯಾಪ್ಟಾಪ್ ಎಲ್ಲ ಎತ್ತಿಟ್ಕೊಂಡು ಹೋಗ್ಬಿಟ್ಟು ಬರಬೇಕು. ನಡಿ ಪಾಪು. ನಾನೇನು ತಿಂದಿಲ್ಲ. ಲೈಕ್ ಐ ಸೆಡ್ 5:30 6 o'clock ಮೇಲೆ ನಂದು ರೊಟೀನ್ ಸ್ಟಾರ್ಟ್ ಆಗೋದು. ಸೊ ಅದೇ ಟೈಮ್ಗೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಇವಾಗ ಆಟೋ ಬುಕ್ ಮಾಡಬೇಕು. ಪಾಪುಗೆ ಯಾಕೆ ಕೊಟ್ಟೆ, ಅವಳು ತಿಂದಿಲ್ಲ. ಅಮ್ಮ ಹೆಂಗಿದ್ರು ತಿನ್ನಿಸ್ತಾರೆ. ಸೊ ಹೋಗಿ ಅವಳಿಗೆ ತಿನ್ನಿಸ್ಕೊಂಡು ಹೊರಡುವ ಬನ್ನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಒಂದು 5 minutes ಚಾರ್ಜ್ ಹಾಕೊಂಡು ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ರಯ್ಯ. ಓಕೆನಾ? ವಾಪಸ್ ಬರ್ತೀನಿ ರೀ ಗೈಸ್. ಇಲ್ಲಿ ನೋಡಿ, ಅವಳು ಅಮ್ಮ ಮನೆಗೆ ಹೋಗೋದಕ್ಕೆ ಎಷ್ಟು ರೆಡಿಯಾಗಿ ಕೂತಿದ್ದಾಳೆ. ಅವಳನ್ನ ಕರ್ಕೊಂಡು ಹೋಗಲ್ಲ ಅಂದ್ರೆ ಸಿಟ್ಟು ಬರ್ತಾ ಇದೆ ಅವಳಿಗೆ. ಕರ್ಕೊಂಡೋಗಲ್ಲ, ಇಲ್ಲೇ ಇರ್ಬೇಕು ನೀನು, ಇಲ್ಲೇ ಇರ್ಬೇಕು. ಕರ್ಕೊಂಡು ಹೋಗಲ್ಲ. ಇಲ್ಲ 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 ಇಲ್ಲ, ಸರಿ ಇಲ್ಲೇ ಇರು. ಬಾಯ್, ನಾನು ಹೋಗ್ಬಿಟ್ಟು ಬರ್ತೀನಿ. ಬಾಯ್, ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಇಲ್ಲ ಇಲ್ಲ ಇಲ್ಲ, ನಂಗೆ ಕರ್ಕೊಂಡು ಹೋಗಲ್ಲ, ನಂಗೆ ಕರ್ಕೊಂಡು ಹೋಗಲ್ಲ. ಮಮ್ಮಿ ಮನೆಗೆ ಹೋಗಿ ಬರ್ತೀನಿ ನಾನು. ಬಾಯ್. ಇಲ್ಲ, ನೀನ್ ಬೇಡ. ನಿನ್ ಯಾಕೆ ಕರ್ಕೊಂಡು ಹೋಗ್ಬೇಕು ನಾನು? ನೀನ್ ಊಟ ಮಾಡಲ್ಲ, ಏನು ಮಾಡಲ್ಲ, ಯಾಕೆ ಕರ್ಕೊಂಡು ಹೋಗ್ಲಿ? ಬೇಡ, ನೀನು ಇಲ್ಲೇ ಇರು. ಬಾಯ್. ಸರಿನಾ? ಬಾಯ್.
ನಮ್ಮ ಮಮ್ಮಿ ಮನೆಗೆ ಹೋಗಿ ಬರ್ತೀನಿ, ಬಾಯ್. ಬಾಯ್. ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ನಾನು, ಬಾಯ್. ಪಾಪು ಇಲ್ಲೇ ಇರ್ತಾಳೆ, ರೂಮಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ ಪಾಪುನ. ಏನ್ ಬೇಕು ನಿಂಗೆ? ಎಲ್ ಕರ್ಕೊಂಡು ಹೋಗ್ಬೇಕು? ಮಮ್ಮಿ ಮನೆಗೆ ಹೋಗ್ಬೇಕಾ? ಮಮ್ಮಿ ಮನೆಗೆ ಹೋಗ್ಬೇಕಾ ನೀನು? ಸರಿ, ನಡಿ ಹೋಗೋಣ. ಸೊ ಗೈಸ್, ಆಟೋ ಬುಕ್ ಮಾಡ್ಕೊಂಡಿದೀನಿ. ಇವಾಗ ಬುಕ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದೀನಿ. ಆಟೋ ಬಂದಿದ ತಕ್ಷಣ ಹೊರಡುವ ಸಮಯ. ಯಾರು ಕಾಯ್ತಿದಾಳೋ ಇಲ್ವೋ, ಅವಳು ಮಾತ್ರ ನೋಡಿ ಹೆಂಗ್ ಕಾಯ್ತಿದ್ದಾಳೆ. ಆಟೋ ಬಂದಿದ ತಕ್ಷಣ ಫಸ್ಟ್ ಹತ್ತಿ ಕುತ್ಕೊಂಡ್ಬಿಡ್ತಾಳೆ. ಹಾಗೆ ಮಮ್ಮಿ ಮನೆಗೆ ಹೋಗ್ಬೇಕು ಅಂದ್ರೆ ಅಷ್ಟು ಇಷ್ಟ. ಸರಿ ಗೈಸ್, ಆಟೋಲ್ ವಾಪಸ್ ಸಿಗ್ತೀನಿ ನಿಮ್ಗೆ, ಓಕೆನಾ? ಮಳೆ ಗೈಸ್, ಪಾಪುನ ಮನೆಗೆ ಬಿಟ್ಟು ಅಮ್ಮ ಮನೆಗೆ ಬಿಟ್ಟು ವಾಪಸ್ ಬಂದೆ. ಈಗ ಮನೆ ರೀಚ್ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು 10:30 ಆಗ್ತಿದೆ ಟೈಮು. ನಿದ್ದೆ ಬರ್ತಿದೆ. ಅಲ್ಲೇ ಅಮ್ಮ ಮನೆಯಲ್ಲೇ ತಿಂದೆ ಬ್ರೇಕ್ಫಾಸ್ಟು. ಇನ್ನೇನು ತಿನ್ನೋದು ಬೇಡ, ಹಂಗೆ ಮಲ್ಕೊಂಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡುವ, ಹೊಟ್ಟೆ ಹಸಿದ್ರೆ ಏನಾದರೂ ತಿಂತೀನಿ, ಇಲ್ಲಾಂದರೆ ಹಂಗೆ ಪಾಚ್ಕೊಳ್ಳೋದು. ಓಕೆನಾ? ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆಫ್ಕೋರ್ಸ್ ಇವಾಗ ನೈಟ್ ಡ್ರೆಸ್ ಹಾಕ್ಕೋಬೇಕು. ಸೊ ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅಡುಗೆ ಮಾಡಬೇಕಾದ್ರೆ ಬಾಯ್. ಸೊ ಗೈಸ್, ನೈಟಿಗೆ 2 ಥರ ಚಟ್ನಿ ಮಾಡಿದ್ದೀನಿ. ಟೊಮ್ಯಾಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ. ನೈಟಿಗೆ ತಿಂಡಿ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ದೋಸೆ. ಸೊ ಅದರಿಂದ 2 ಥರ ಚಟ್ನಿ ಮಾಡಿದ್ದೀನಿ. ಇವಾಗ ಒಂದು ದೋಸೆ ತಿಂದ್ಬಿಟ್ಟು ಯೋಗರ್ಟ್ ಇದೆ, ಯೋಗರ್ಟಿಗೆ ಸ್ವಲ್ಪ ಬ್ಲೂಬೆರೀಸ್ ಹಾಕ್ಕೊಂಡು ತಿಂದ್ಬಿಟ್ಟು ಜೀರಾ ವಾಟ್ರ್ ಕುಡಿದ್ಬಿಟ್ಟು ಮಲ್ಕೊಳ್ಳೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.